ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಡಿಸೆಂಬರ್ 16ರಿಂದ 2025, ಡಿಸೆಂಬರ್ 16ರಿಂದ ಜನವರಿ 2024 14ನೇ ತಾರೀಕಿನವರೆಗೆ ಶೂನ್ಯ ಮಾಸ ಇರುತ್ತೆ. ಬಹುತೇಕವಾಗಿ ಈ ಶೂನ್ಯ ಮಾಸದಲ್ಲಿ ಗೃಹ ಪ್ರವೇಶ, ನಾಮಕರಣ, ಶುಭ ಕಾರ್ಯಗಳನ್ನು ಮಾಡೋದಕ್ಕೆ ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ. ಶೂನ್ಯ ಮಾಸ ಅಂತಂದರೆ ಧನುರ್ಮಾಸ ಅಂತಲೂ ಈ ತಿಂಗಳನ್ನು ಕರಿತೇವೆ. ಸೂರ್ಯನು ಧನುಸ್ಸು ರಾಶಿಗೆ ಪ್ರವೇಶ ಆಗ್ತಾ ಇದ್ದಾನೆ 16ನೇ ತಾರೀಕು. ಹಾಗೆ ಜನವರಿ 14ಕ್ಕೆ ಮಕರ ರಾಶಿಗೆ ಪ್ರವೇಶ ಆಗ್ತಕ್ಕಂಥ ದಿನವನ್ನು ಮಕರ ಸಂಕ್ರಮಣ ಅಂತೇಳಿ ಆಚರಣೆಯನ್ನು ಮಾಡ್ತೇವೆ. ಈ ವರ್ಷದ ಮೊದಲನೇ ದಿನದ ಶುಭ ಕಾರ್ಯಕ್ಕೆ ಪ್ರಶಸ್ತವಾದಂಥ ದಿನ ಜನವರಿ 14 ಆಗಿರ್ತದೆ. ಈ ಶೂನ್ಯ ಮಾಸ ಅಂತ ಕರೆಯೋ ಕಾರಣ ಯಾವುದಕ್ಕೂ ಏನೇ ಕಾರ್ಯಗಳು ಮಾಡಿದರೂ ಸಹ ಶುಭ ಫಲಗಳು ಸಿಗೋದಿಲ್ಲ. ವಿವಾಹಾದಿ ಕಾರ್ಯಗಳನ್ನು ಮಾಡೋದಕ್ಕಾಗಲಿ, ಮನೆ ಕಟ್ಟೋದಾಗಿರ್ಬೋದು, ಗೃಹ ಪ್ರವೇಶಗಳಾಗಿರ್ಬೋದು ಇತ್ಯಾದಿ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಉತ್ತಮ ದಿನ ಆಗಿರೋದಿಲ್ಲ. ಆ ಕಾರಣದಿಂದಾಗಿ ಜನವರಿ 14 ತಾರೀಕು ಬರುವವರೆಗೂ ನೀವು ಏನೇ ಹೊಸ ಕಾರ್ಯ ಹಮ್ಮಿಕೊಂಡಿದ್ರೂ ಸಹ ಅದು ಶುಭಪ್ರದ ಆಗಿರೋದಿಲ್ಲ. ಹಾಗೆ ಮದುವೆ ಆಗಿರ್ಬೋದು, ನಾಮಕರಣ ಆಗಿರ್ಬೋದು ಇತ್ಯಾದಿ ಯಾವುದೇ ರೀತಿಯ ಶುಭ ಕಾರ್ಯಗಳಿಗೆ ಉತ್ತಮ ಅಲ್ಲ. ಮನೆ ಪಾಯ ತೆಗಿತಕ್ಕಂಥದ್ದಾಗಿರ್ಬೋದು, ಇನ್ನು ಇತರೆ ವಿಚಾರಗಳಿಗೆ ಶುಭಪ್ರದ ಅಲ್ಲ. ಇಲ್ಲಿ ಏನಾದರೂ ಮನೆಗೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳನ್ನು ನೀವು ಮಾಡಬೇಕಂತಂದರೆ ಈ ತಿಂಗಳ 16ಕ್ಕಿಂತ ಮುಂಚೆ ಪೂಜೆ ಮಾಡಿ, ಪಾಯ ಪೂಜೆ ಮಾಡಿ ಅಥವಾ ಮನೆಯ ಕಟ್ಟಡದ ಕಾರ್ಯಗಳನ್ನು ಮಾಡ್ತಾಯಿದ್ರೆ ಆ ಕಾರ್ಯಗಳನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಯಾವುದೇ ಸಮಸ್ಯೆ ಇರೋದಿಲ್ಲ. ಮತ್ತು ವಿಶೇಷವಾಗಿ ಈ 1 ತಿಂಗಳುಗಳ ಕಾಲ ಬಹುತೇಕವಾಗಿ ಎಲ್ಲ ದೇವಸ್ಥಾನಗಳಲ್ಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ದಿನನಿತ್ಯ ಪೂಜೆಗಳು ಆಗುತ್ತೆ. ಸಾಧಾರಣ ಬೆಳಗಿನ ಜಾವ 5 ಗಂಟೆ ಅಥವಾ 6 ಗಂಟೆ ಒಳಗಡೆ ಪೂಜೆ ಪೂರ್ಣಗೊಳ್ಳುವ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ. ಈ ಸಂದರ್ಭದಲ್ಲಿ ನೀವು ದೇವಸ್ಥಾನಗಳಿಗೆ ಹೋಗಿ ನಿಮಗೆ ಇಷ್ಟವಾದಂಥ ಪೂಜೆಗಳನ್ನು ಮಾಡಿಸೋದ್ರಿಂದ ಉತ್ತಮವಾದಂಥ ಫಲಾಫಲಗಳು ಸಿಗ್ತವೆ. ತುಂಬ ಚಳಿ ಇರುತ್ತೆ. ಸೊ ಆದಷ್ಟು ಜಾಗರೂಕತೆ ಮತ್ತು ಎಚ್ಚರಿಕೆಯಿಂದ ಹೋಗಿ ಪೂಜೆಯನ್ನು ಮಾಡಿಸೋದು ಭಾಳ ಒಳ್ಳೆಯದು. ತುಂಬ ಪವರ್ಫುಲ್ ಪೂಜೆಗಳು ಈ 1 ತಿಂಗಳ ಕಾಲ. ಹಾಗೆ ವೀಕ್ಷಕರೇ, ಜನವರಿ 14 ಮಕರ ಸಂಕ್ರಮಣ. ಬಹುತೇಕವಾಗಿ ಎಲ್ಲ ದೇವಸ್ಥಾನಗಳಲ್ಲೂ ವಿಶೇಷ ಪೂಜೆಗಳು ನಡೀತವೆ. ಬಹುತೇಕ ಎಲ್ಲ ದೇವಸ್ಥಾನಗಳಲ್ಲೂ ಜನಸಂದಣಿ ಜಾಸ್ತಿ ಇರ್ತದೆ. ಈ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಸಮಯದಲ್ಲಿ ಅಲ್ಲಿ ದೇವಸ್ಥಾನದ ಹತ್ತಿರ ನಿಮ್ಮ ಅಗತ್ಯತೆ ಉಳ್ಳ ಇಂಪಾರ್ಟೆಂಟ್ ವಸ್ತುಗಳು, ಮೊಬೈಲ್ ಆಗಿರ್ಬೋದು, ಒಡವೆಗಳಾಗಿರ್ಬೋದು, ಇತರೆ ಮಕ್ಕಳಾಗಿರ್ಬೋದು ಅಥವಾ ಗಡಿಬಿಡಿಯಲ್ಲಿ ಸಮಸ್ಯೆಗಳನ್ನು ತಂದ್ಕೋಬೇಡಿ. ನಿಧಾನವಾಗಿ ಸಾಧ್ಯವಾದಷ್ಟು ಅವಸರ ಇಲ್ಲದೆ ಪೂಜೆ ಮಾಡಿಸ್ಕೊಂಡು ಬರ್ತಕ್ಕಂಥದ್ದು ಬಹಳ ಒಳ್ಳೆಯದು. ಇದ್ದುದರಲ್ಲೂ ಚಿನ್ನಾಭರಣಗಳನ್ನು ಹಾಕಿಕೊಂಡು ಹೋಗೋದು ಅಷ್ಟೊಂದು ಉತ್ತಮ ಅಲ್ಲ. ಈಗಿನ ಚಿನ್ನದ ಬೆಲೆ ಗಗನಕ್ಕೇರಿದೆ. 1.25 ಲಕ್ಷದವರೆಗೂ ಚಿನ್ನದ ವ್ಯಾಲ್ಯೂ ಹೋಗಿದೆ. ಆದ್ದರಿಂದ ಒಡವೆ ವಸ್ತ್ರಗಳನ್ನು ಹೊರಗಡೆ ಹೋದಲ್ಲೂ ಧಾರಣೆ ಮಾಡೋದು ಅಷ್ಟೊಂದು ಉತ್ತಮವಲ್ಲ. ತುಂಬ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ಹಾಗೆ ದೇವಸ್ಥಾನಗಳಲ್ಲಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಕೊಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ವೀಕ್ಷಕರೇ,
ಹಾಗೆ ವಾಸ್ತು ಪರಿಶೀಲನೆಗೆ ಆಸಕ್ತಿ ಉಳ್ತಕ್ಕಂಥವ್ರು, ಜಾತಕದ ಅಪೇಕ್ಷೆ ಇರ್ತಕ್ಕಂಥವ್ರು, ವಾಸ್ತು ಪ್ಲ್ಯಾನ್ ಬೇಕಿದ್ದವರು, ಸ್ಥಳ ಪರಿಶೀಲನೆಗೆ ಆಸಕ್ತಿ ಉಳ್ತಕ್ಕಂಥವ್ರು ನನ್ನ ಡಿಸ್ಪ್ಲೇ ಕಾಣ್ತಾ ಇರ್ತಕ್ಕಂಥ ನಂಬರ್ಗಳಿಗೆ ಕರೆ ಮಾಡಿ ಮಾಹಿತಿಯನ್ನು ತಿಳಿಸಿದರೆ ನಿಮಗೆ ಅಂಚೆ ಅಥವಾ ಕೊರಿಯರ್ ಮುಖಾಂತರ ನಿಮ್ಮ ವಿಳಾಸಕ್ಕೆ ಜಾತಕನ ಕಳಿಸ್ಕೊಡ್ತೀನಿ. ಜಾತಕದ ವಿಮರ್ಶೆಗೆ ಆಸಕ್ತಿ ಉಳ್ಳವರು ನೀವು ಇರುವಲ್ಲಿಯಿಂದಲೇ ನನಗೆ ವಾಟ್ಸಪ್ನಲ್ಲಿ ಡೀಟೇಲ್ ಕಳಿಸಿ, ಗೂಗಲ್ ಪೇ ಅಥವಾ ಫೋನ್ಪೇನಲ್ಲಿ ಹಣ ಹಾಕಿ ನೀವು ನಿಮ್ಮ ಪ್ರಶ್ನೆಗಳ ಜಾತಕದ ವಿಮರ್ಶೆಯನ್ನು ಪಡ್ಕೊಳ್ಳಿಕ್ಕೆ ಅವಕಾಶಗಳು ಹೆಚ್ಚಾಗಿ ಇರ್ತದೆ. ಅಥವಾ ಕೊರಿಯರಲ್ಲಿ ಜಾತಕ ಬೇಕಂದರೆ ಕಳಿಸ್ಕೊಡ್ತೀನಿ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ಲೈಕನ್ನು ಒತ್ತಿ. ನಮಸ್ಕಾರ.